ಹಾಯ್ ಗೈಸ್, ಇನ್ಕಮಿಂಗ್ ಕಾಲ್ಸ್ ಬಂದಾಗ ಫೋಟೋ ಬರೋ ರೀತಿ ಯಾವ ರೀತಿಯಾಗಿ ಸೆಟ್ ಮಾಡ್ಕೊಳ್ಬೋದು ನಮ್ಮ ಒಂದು ಮೊಬೈಲಲ್ಲಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ನಿಮ್ಮ ಫ್ರೆಂಡ್ಸ್ಗಳು ಯಾರು ಕಾಲ್ ಮಾಡಿರ್ತಾರೆ, ಆ ಒಂದು ಸಂದರ್ಭದಲ್ಲಿ ಯಾರು ಕಾಲ್ ಮಾಡಿರ್ತಾರಲ್ವ ಅವರ ಫೋಟೋನ ನೀವು ಸೆಟ್ ಮಾಡ್ಕೊಳ್ಬೋದು. ಯಾವ ರೀತಿಯಾಗಿ ಸೆಟ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಈಗ ನಾನು ಈ ಮೊಬೈಲಲ್ಲಿ ಕಾಲ್ ಮಾಡ್ತೀನಿ. ಈ ಮೊಬೈಲಿಗೆ ಈಗ ಇನ್ಕಮಿಂಗ್ ಕಾಲ್ ಬರುತ್ತೆ. ಈಗ ನೋಡ್ತಾ ಇದ್ದೀರಲ್ವ ಯಾವ ರೀತಿಯಾಗಿ ಫೋಟೋ ಬರ್ತಾ ಇದೆ ಅಂತ. ಈ ರೀತಿಯಾಗಿ ನೀವು ಕೂಡ ಸೆಟ್ಟಿಂಗ್ಸನ್ನು ಮಾಡ್ಕೊಳ್ಬೋದು. ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮೊದಲು ನೀವು ನೋಡ್ತಾ ಇರೋದು ಬದ್ಧ ನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಪೇಜನ್ನು ಫಾಲೋ ಮಾಡಿ. ಮೊದಲು ನೀವು ನಿಮ್ಮ ಫೋನ್ ಆ್ಯಪ್ ಇರುತ್ತಲ್ವ, ಫೋನ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಈಗ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನೋಡಿ. ನಾನು ಈಗ ಫೋನ್ ಆ್ಯಪನ್ನು, ನೀವು ಎಲ್ಲರಿಗೂ ಕಾಲ್ ಮಾಡ್ತಾ ಇರಲ್ವ, ಆ ಒಂದು ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ನಾನು ಈಗ ಓಪನನ್ನು ಮಾಡಿದ್ದೀನಿ. ಓಪನ್ ಮಾಡಿದ ತಕ್ಷಣ ನಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಈಗ ನೀವು ಯಾವ ಒಂದು ಕಾಂಟ್ಯಾಕ್ಟಿಗೆ ಫೋಟೋವನ್ನು ಸೆಟ್ ಮಾಡಬೇಕು ಅಂತಿದ್ರೆ ಆ ಒಂದು ಕಾಂಟ್ಯಾಕ್ಟ್ ಮೇಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನೋಡಿ ಅಲ್ಲಿ SBI ಅಂತ ಇದೆ. ನಾನು ಈಗ SBIಗೆ ಫೋಟೋ ಇಲ್ಲ, ನೀವು ನೋಡ್ತಾ ಇದ್ದೀರಲ್ವ, ಆ ಒಂದು ಕಾಂಟ್ಯಾಕ್ಟಿಗೆ ನಾನು ಈಗ ಫೋಟೋವನ್ನು ಆ್ಯಡ್ ಮಾಡಬೇಕು. ಈಗ ಅಲ್ಲಿ ಒಂದು SBI ಮುಂದ್ಗಡೆ ಒಂದು ಮಾರ್ಕ್ ಕಾಣಿಸ್ತಿದೆ, ಅದ್ರ ಮೇಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಕೆಲವೊಂದಿಷ್ಟು ಮೊಬೈಲಲ್ಲಿ SBI ಮೇಗಡೆ ಕ್ಲಿಕ್ ಮಾಡಿದ್ರು, ನಿಮ್ಮ ಕಾಂಟ್ಯಾಕ್ಟಲ್ಲಿ ನೀವು ಏನು ನೇಮ್ ಸೇವ್ ಮಾಡಿರ್ತೀರ ಅದ್ರ ಮೇಗಡೆ ಕ್ಲಿಕ್ ಮಾಡಿದ್ರು ಈ ರೀತಿ ಇಂಟರ್ಫೇಸ್ ಬಂದುಬಿಡುತ್ತೆ. ನಾನು ಕಾಣಿಸ್ತಾ ಇರೋದು ರೆಡ್ಮಿ ಮೊಬೈಲಲ್ಲಿ, ರೆಡ್ಮಿ 12ಅಲ್ಲಿ. ರೆಡ್ಮಿ 12ಅಲ್ಲಿ ಈ ರೀತಿ ಬರುತ್ತೆ. ಇಲ್ಲಿ ಮೇಲ್ಗಡೆ SBI ಅಂತ ಇದೆ. SBI ಮೇಲ್ಗಡೆ ಪ್ರೊಫೈಲ್ ಸಿಂಬಲ್ ಇದೆಯಲ್ವ, ಅದ್ರ ಮೇಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ಟೇಕ್ ಫೋಟೋ ಅಂತ ಬರುತ್ತೆ. ಹಾಗೆ ಚೂಸ್ ಫೋಟೋ ಫ್ರಮ್ ಗ್ಯಾಲರಿ. ಟೇಕ್ ಫೋಟೋ ಮೇಗಡೆ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ನೀವು ಕ್ಯಾಮ್ರಾ ಓಪನ್ ಆಗುತ್ತೆ. ಕ್ಯಾಮ್ರಾ ಮೇಗಡೆ ಯಾವುದು ಬೇಕು ಆ ಒಂದು ಫೋಟೋವನ್ನು ತೆಗೆದುಕೊಂಡು ನೀವು ಸೆಟ್ಟನ್ನು ಮಾಡ್ಕೊಳ್ಬೋದು. ಹೊರಗಡೆ ಚೂಸ್ ಫೋಟೋ ಫ್ರಮ್ ಗ್ಯಾಲರಿ ಅಂತಿದೆ. ನೀವು ಗ್ಯಾಲರಿಯಿಂದ ಬೇಕು ಅಂತಾರೆ ಚೂಸ್ ಫೋಟೋ ಫ್ರಮ್ ಗ್ಯಾಲರಿ ಮೇಗಡೆ ಕ್ಲಿಕ್ ಮಾಡಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ಗ್ಯಾಲರಿಯಲ್ಲಿ ಇರುವಂಥ ಎಲ್ಲ ಫೋಟೋಸ್ಗಳು ಬರ್ತವೆ. ನೀವು ಯಾವ ಫೋಟೋಸ್ ಆ್ಯಡ್ ಮಾಡಬೇಕು ಅಂತಿದ್ರೆ ಆ ಫೋಟೋ ಮೇಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ನಿಮಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಆಪ್ಷನ್ಸ್ಗಳು ಇರ್ತವೆ. ನೀವು ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟನ್ನು ಮಾಡ್ಕೊಳ್ಬೋದು. ಮೇಲೆ ಬೇಕಂತರೂ ಮೇಲೆ, ಕೆಳಗೆ ಬೇಕಂತರೂ ಕೆಳಗೆ, ಸ್ಮಾಲ್ ಬೇಕಂತಂದರೆ ಸ್ಮಾಲ್ ಕೂಡ ಮಾಡ್ಕೊಳ್ಬೋದು. ನಿಮ್ಮದು ಅಡ್ಜಸ್ಟ್ ಮಾಡಿ ಆದಮೇಲೆ ಕೆಳಗಡೆ ಓಕೆ ಅಂತ ಇರುತ್ತಲ್ವ, ಓಕೆ ಮೇಗಡೆ ಕ್ಲಿಕ್ ಮಾಡಿ. ಓಕೆ ಮೇಗಡೆ ಕ್ಲಿಕ್ ಮಾಡಿದಾಗ ಫೋಟೋ ಆ್ಯಡ್ ಆಗುತ್ತೆ. ಈಗ ನೋಡಿ, ಮೊದಲು ಇರೋ ರೀತಿ ಇಲ್ಲ, ಚೇಂಜ್ ಆಗಿದೆ. ನನ್ನ ಒಂದು ಫೋಟೋ ಒಂದು ಆ್ಯಡ್ ಆಗಿದೆ. ಈಗ ಕಾಲ್ ಬಂದಾಗ ನನಗೆ ಈ ಒಂದು ಫೋಟೋ ತೋರಿಸುತ್ತೆ ಫ್ರೆಂಡ್ಸ್. ಈಗ ನಿಮಗೆ ಗೊತ್ತಾಯ್ತಲ್ವ, ಇನ್ಕಮಿಂಗ್ ಕಾಲ್ಸ್ ಬಂದಾಗ ಫೋಟೋ ಬರೋ ರೀತಿ ಯಾವ ರೀತಿ ಎಡಿಟನ್ನು ಮಾಡ್ಕೊಳ್ಬೋದು ಅಂತ. ನಿಮಗೆ ಈ ಒಂದು ವೀಡಿಯೋದ ಮೇಗಡೆ ಏನೇ ಡೌಟ್ ಇದ್ದರೂ ಕಾಮೆಂಟನ್ನು ಮಾಡಿ. ಹಾಗೆ ಬೇರೆ ಯಾವುದಾದ್ರೂ ವೀಡಿಯೋಸ್ಗಳು ಬೇಕು ಅಂತಂದ್ರೂ ಕೂಡ ಕಾಮೆಂಟನ್ನು ಮಾಡಿ. ಇಲ್ಲಿಗೆ ಒಂದು ವೀಡಿಯೋನ ಮುಗಿಸೋಣ. ಮುಂದಿನ ವೀಡಿಯೋತೆ ಮತ್ತೆ ಎಲ್ಲರೂ ಕೂಡ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.